ಹಾಯ್ ಎಲ್ಲರಿಗೂ, ನಾನು ನಿಮ್ಮ ಚಿಟ್ಟಿ. ಇದು ನನ್ನ ಫಸ್ಟ್ ವ್ಲಾಗ್, ಫುಲ್ ವ್ಲಾಗ್ ಅಂದ್ಕೊಳ್ಳಿ. ನಾನು ಫಸ್ಟ್ ಟೈಮ್ ಒಂದು ಫುಲ್ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಹಾಗೂ ಇದರಲ್ಲಿ ಸ್ವಲ್ಪ ನಾನು ನನ್ನ ಬಗ್ಗೆ ಕೂಡ ಇಂಟ್ರೊಡ್ಯೂಸ್ ಮಾಡ್ಕೊತೀನಿ. ನಾನು ಈ ವಿಡಿಯೋಲಿ ಮಾಡ್ತಾ ಇರೋದು ಏನು ಬಂದರೆ, ನೀವು ಚಾಮಿನ್ ನೂಡಲ್ಸ್ ನೋಡ್ಬೋದಲ್ಲ, ಲೈಕ್ ಕೊರಿಯನ್ ಸ್ಟೈಲ್ ನೂಡಲ್ಸ್ ಆಗಲಿ. ನಾನಿದು ವೆಜ್ ತೊಗೊಂಡಿದ್ದೀನಿ. ನಾನ್ ವೆಜ್ ತೊಗೊಳಕ್ಕೆ ಸ್ವಲ್ಪ ಧೈರ್ಯ ಬಂದಿಲ್ಲ, ಯಾವ್ಯಾವ ನಾನ್ ವೆಜ್ ಇರುತ್ತೋ ಅದ್ರಲ್ಲಿ ನಂಗೆ ಗೊತ್ತಿಲ್ಲ ಅಂತ. ಇದು ಬಂದುಬಿಟ್ಟು ನನಗೊಂದು 45-50 ಆಗಿಬಿಟ್ಟು ಡಿಮಾರ್ಟಲ್ಲಿ ತೊಗೊಂಬಂದಿದ್ದೆ. ಲೈಕ್ ಇದನ್ನು ಓಪನ್ ಮಾಡಿ ನೋಡೋಣ, ಫಸ್ಟ್ ಏನೆಲ್ಲ ಐತೆ ಅಂತ ನೋಡೋಣ. ಲೈಕ್ ನಾರ್ಮಲಾಗಿ ಇರುತ್ತೆ, ನೂಡಲ್ಸ್ ಇರುತ್ತೆ ಮತ್ತು ಮಸಾಲ ಇರುತ್ತೆ, ಹಾಗೂ ಇದರಲ್ಲಿ ಚಿಲ್ಲಿ ಆಯಿಲ್ ಒಂದು ಎಕ್ಸ್ಟ್ರಾ ಬರುತ್ತೆ, ಅದಕ್ಕೆ ಅಂತ ಅನ್ಕೊತೀನಿ ಕಾಸ್ಟ್ಲಿ ಅಷ್ಟು. ಇದ್ರ ಪಕ್ಕ ಇಟ್ಟರೆ ನಾನು ಇಷ್ಟು ದಿನದಿಂದ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಏನಕ್ಕೆ ಮಾಡ್ತಾಯಿದ್ದೀನಿ, ಏನು ಇವಳಿಗೆ ಬೇರೆ ಕೆಲಸ ಇಲ್ಲ ಅಂತ ಎಷ್ಟು ಜನ ಅಂದ್ಕೊಂಡಿರ್ತಾರೆ. ಸ್ವಲ್ಪ ಜನ ಸ್ಕ್ರೋಲ್ ಮಾಡಿ ಬಿಸಾಕಿರ್ತಾರೆ ಕೂಡ. ನಾನು ಜಾಸ್ತಿ ಶಾರ್ಟ್ಸೇ ಅಪ್ಲೋಡ್ ಮಾಡ್ತೀನಿ, ಐನು. ಯಾಕಂದರೆ ನಾನು ಫುಲ್ ವೀಡಿಯೋ ಮಾಡೋಕ್ಕೆ ನನಗೆ ಅಷ್ಟು ಟೈಮ್ ಹಾಗೂ ಸ್ವಲ್ಪ ಎಫರ್ಟ್ಸ್ ಕೂಡ ಬೇಕು ಅಂತ ಹೇಳ್ಬೋದು. ನಾನು ಅವೆಲ್ಲ ಹಾಕಿರಲಿಲ್ಲ. ಇವತ್ತಿಂದ ಹಾಕೋಣ ಅಂತ ಕೂಡ ಡಿಸೈಡ್ ಆಗಿದ್ದೀನಿ. ಲೈಕ್ ಮೇನ್ ಇಂಟೆನ್ಷನ್ ಏನಂದರೆ, ನನ್ನನ್ನು ನಾನು ಬ್ಯುಸಿಯಾಗಿ ಇಟ್ಕೊಳೋಕ್ಕೆ ಯಾವುದೋ ಒಂದು ರೀತಿಯಾದಂಥ ವರ್ಕ್ ಮಾಡಬೇಕು ಅಂದ್ಕೊತೀನಿ. ಅದರಲ್ಲಿ ಇದು ಕೂಡ ಒಂದು ದೊಡ್ಡ ಆಪ್ಷನ್ನೇ. ಹಾಗೆ ನನಗೆ ತುಂಬ ಅಂದರೆ ತುಂಬ ಫುಡ್ ಅಂದರೆ ತುಂಬ ಇಷ್ಟ. ನಾನು ಊಟನ ತುಂಬ ಇಷ್ಟಪಟ್ಟು ತಿಂತೀನಿ. ಅದು ಮೇಯ್ನ್ ರೀಸನ್ ಆಯಿತು ನನಗೆ ಯೂಟ್ಯೂಬ್ ಚಾನಲ್ ಇಡೋಕ್ಕೆ. ಯಾಕಂದರೆ ನಾನೇ ಯೂಟ್ಯೂಬ್ ರೀಲ್ಸ್ನ ಸ್ಕ್ರೋಲ್ ಮಾಡ್ತೀನಿ, ಎಷ್ಟೋ ಸ್ಕ್ರೋಲ್ ಮಾಡ್ತೀನಿ. ಅಂಥದ್ರಲ್ಲಿ ನಾನು ಎಷ್ಟೋ ತಿಂತಿರ್ತೀನಿ, ಎಷ್ಟೋ ಎಕ್ಸ್ಪರಿಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಎಷ್ಟೋ ಕುಕ್ ಕೂಡ ಮಾಡ್ತೀನಿ. ನಾನು ನನ್ನ ಟೈಮ್ನ ಸ್ವಲ್ಪ ಯುಟಿಲೈಸ್ ಮಾಡೋಣ ಅಂತೆ ನಾನು ಟ್ರೈ ಮಾಡಿದೆ. ಕಾಲೇಜ್ಗೆ ಹೋಗೋದು ಬಿಟ್ಟು ಈ ಥರ ಎಲ್ಲ ಮಾಡ್ಕೊಂಡು ಊಟ ಮಾಡ್ಕೊಂಡಿರ್ತೀನಿ ಅಂದರೆ, ನೋ, ಡೆಫಿನೆಟ್ಲಿ ಅಲ್ಲ. ನಾನು ನನ್ನ ಫ್ರೆಂಡ್ಸ್ ಜೊತೆ ಆಚೆ ಹೋದಾಗ ಇಷ್ಟು ತಿಂತೀರಾ ಅಷ್ಟು ತಿಂತೀರಾ ಅಂದರೆ ಅಷ್ಟೂ ಅಲ್ಲ. ಲೈಕ್ ಎಲ್ಲರೂ ಸ್ವಲ್ಪ ಸ್ವಲ್ಪ ಹೇಳಿರ್ತಾರೆ. ಅದರಲ್ಲಿ ನಾನು ಎಲ್ಲ ಐಟಮ್ಸ್ದು ಸಪ್ರೇಟ್ ವೀಡಿಯೋ ಇರುತ್ತಲ್ಲ, ಅದರಿಂದ ನಿಮ್ಗೆ ಅಷ್ಟು ಅನಿಸ್ಬಹುದೇನೋ. ಬಟ್ ಆ್ಯಕ್ಚುಲಿ ನಾನು ಎಷ್ಟೇನು ತಿನ್ನಲ್ಲ ಜಾಸ್ತಿ. ಎಲ್ಲ ಸ್ವಲ್ಪ ರೀಲ್ಸ್ಗೆ ಕಮೆಂಟ್ ಮಾಡಿದ್ರು, ಏನು ಕೆಲಸ ಇಲ್ಲ ಯಾವಾಗೂ ತಿನ್ನೋದೇನಂತ. ಆಬ್ವಿಯಸ್ಲಿ ರೀ, ಹುಟ್ಟಿರೋದು ಮನುಷ್ಯ ಜೀವನ ಕಷ್ಟಪಡೋದು ತಿನ್ನೋದಕ್ಕೋಸ್ಕರ. ಒಂದು ಹೊತ್ತು ಊಟಕ್ಕೋಸ್ಕರ ಎಷ್ಟೋ ಕಷ್ಟಪಡೋರು ಇರ್ತಾರೆ. ಸೊ ನಾನು ಆ ಊಟನ ತುಂಬ ಭಕ್ತಿಯಿಂದ ತಿಂತೀನಿ ಅಷ್ಟೇ. ಇದು ಒಂದು ಚಿಕ್ಕ ಇಂಟ್ರಡಕ್ಷನ್ ನನ್ನ ಕಡೆಯಿಂದ. ಹಾಗೆ ನಮ್ಮ ವೆಜ್ ಕೊರಿಯನ್ ನೂಡಲ್ಸು ಫಸ್ಟು ವಾಟ್ರಲ್ಲಿ ಬಾಯ್ಲ್ ಮಾಡ್ಕೋಬೇಕು, ಮತ್ತು ಅವ್ರು ಕೊಟ್ಟರು ಸ್ವಲ್ಪ ಮಸಾಲ ಆ್ಯಡ್ ಮಾಡಬೇಕು. ಆಮೇಲೆ ಸ್ವಲ್ಪ ಅವ್ರು ಕೊಟ್ಟರೆ ಚಿಲ್ಲಿ ಆಯಿಲ್ ಆ್ಯಡ್ ಮಾಡಬೇಕು. ಇಲ್ಲಿ ನಾನು ಮಾಡಿದ ಮಿಸ್ಟೇಕ್ ಏನಂದರೆ, ಅದು ಚಿಲ್ಲಿ ಆಯಿಲ್ ಅಲ್ಲ, ಚಿಲ್ಲಿನೇ ಅಂತ ಹೇಳ್ಬೋದು. ಎಷ್ಟು ಖಾರ ಇತ್ತು ಅಂದರೆ ಲಿಟ್ರಲಿ ಫುಲ್ ಬಾಯೆಲ್ಲ ಉರಿತಿತ್ತು. ನಮ್ಮ ಮನೆಯವರೆಲ್ಲ ನಿಂಗೆ ಹಿಂಗೆ ಆಗಬೇಕು, ಯಾವಾಗ ಹೋಗಿರ್ಲಾಡ್ತಿಯಲ್ಲ ಅದು ತಿನ್ನಬೇಕು ಅಂತ. ಲೈಕ್ 1 ಅವರ್ವರೆಗೂ ನನ್ನ ಬಾಯಲ್ಲಿ ಆ ಉರಿ ಇತ್ತು. ತುಂಬ ಅಂದರೆ ತುಂಬ ಆಯಿಲ್ ಇರುತ್ತೆ. ಯಾರನ್ನ ನೀವು ಮಕ್ಕಳಿಗೆ ಟ್ರೈ ಮಾಡಬೇಕು ಅಂದರೆ ಡೆಫಿನೆಟಾಗಿ ಮಾಡಬೇಡಿ ಅಂತ ನಾನು ಹೇಳ್ತೀನಿ. ಬಟ್ ಟೇಸ್ಟ್ ವೈಸ್ ಬಂದರೆ ಸಖತ್ತಾಗಿರುತ್ತೆ. ಲೈಕ್ ವಾವ್ ಅಂತೇಳಿ. ಬಟ್ ಅಷ್ಟು ಖಾರ ಇದ್ದು ತಿನ್ಬೇಕು ಅನ್ಸುತ್ತೆ. ಬಟ್ ತಿಂದಮೇಲಂತೂ ದೋಲ್ ತೀರ್ಪೋತುಂದೆ ಅಂತಾರಲ್ಲ, ಹಂಗಾಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನನ್ನ ಫಸ್ಟ್ ಟೈಮ್ ಟ್ರಯಲೇ ಇದು. ಪರವಾಗಿಲ್ಲ, ಚೆನ್ನಾಗಿತ್ತು. ಯಾವಾಗಾದರೂ ಟ್ರೈ ಮಾಡಬಹುದು ಅನ್ನಿಸ್ತು. ನೀವು ಯಾರಾದರೂ ಇದನ್ನು ಟ್ರೈ ಮಾಡಿದ್ದೀರಾ? ಟ್ರೈ ಮಾಡಿದರೆ ಹೆಂಗಿತ್ತು ಏನು ಅಂತ ನಂಗೆ ಕಮೆಂಟ್ ಮಾಡಿ. ನಾನು ಕೂಡ ತುಂಬ ಆಸೆಯಿಂದ ನಾನು ಕೂಡ ವೆಯ್ಟ್ ಮಾಡ್ತೀನಿ, ನೀವು ಯಾರನ್ನ ಕಮೆಂಟ್ ಮಾಡ್ತೀರಾ ಅಂತ. ಯಾರೂ ಮಾಡೋದೇ ಇಲ್ಲ ರೀ. ಕಮೆಂಟ್ಸ್ ಮಾಡಿ, ಲೈಕ್ಸ್ ಮಾಡಿ, ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಟ್ರೈ ಮಾಡಿ ನೋಡಿ ಏನಿರುತ್ತೆ ಕಂಟೆಂಟ್ ಅಂತ. ನಿಮಗೂ ಇಷ್ಟ ಆಗ್ಬೋದು, ಇಷ್ಟ ಆಗದೇ ಇರ್ಬೋದು. ಇಷ್ಟ ಆದರೆ ಮಾತ್ರ ನನ್ನ ಜೊತೆ ಕಂಟಿನ್ಯೂ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಬಿಡಿ, ಅಷ್ಟೇ ಅಲ್ವಾ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಬಾಯ್ ಎಲ್ಲರಿಗೂ, ಟೇಕ್ ಕೇರ್.